ಧರ್ಮಸ್ಥಳದ ಸದ್ಯ ನಡೀತಾ ಇರುವಂತಹ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ತಲೆಬುರುಡೆ ಕೇಸ್ನಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಈ ಕೇಸ್ನಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ, ಯಾವುದೇ ಪಾಯಿಂಟ್ ಗುರುತಿಸುವುದಕ್ಕೆ ಸೂಚನೆ ನೀಡಲ್ಲ. ನಿಗೂಢ ವ್ಯಕ್ತಿ ಹೇಳಿದ ಕಡೆ ಪಾಯಿಂಟ್ ಗುರುತಿಸುತ್ತಾರೆ. ಇದರಲ್ಲಿ ನಮ್ಮ ಮಧ್ಯಪ್ರವೇಶ ಏನೂ ಇಲ್ಲ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ನಾವ್ಯಾಕೆ ಈಗ ಆ ವ್ಯಕ್ತಿ ಯಾರಿದ್ದಾನೆ ಅವನು ಯಾವ ಜಾಗ ತೋರಿಸ್ತಾನೆ ಆ ಜಾಗನ ಹಗೀತಾರೆ. ಅಲ್ಲಿ ಏನ್ ಸಿಕ್ಕಿದ್ರೆ ಅದನ್ನ ತಗೊಂಡ್ ಬರ್ತಾರೆ. ಅಲ್ಲ, ಒಂದು ಲೆವೆಲ್ ವರೆಗೂ ನೋಡ್ತಾರೆ ಅವರನ್ನೇ. ಅಲ್ಲಿ ಅವರ ವಿವೇಚನೆಗೆ ಬಿಟ್ಟಿದೀವಿ ನಾವು. ಯಾರು SIT ಟೀಮ್ ಇದೆಯಲ್ಲ, ಆ SIT ಟೀಮಿನ ವಿವೇಚನೆಗೆ ಬಿಟ್ಟಿದ್ದೇವೆ. ಆ ತೀರ್ಮಾನ ಅವ್ರು ಮಾಡ್ಕೊಳ್ಬೇಕು. ಯಾಕಂದ್ರೆ 13 ಪಾಯಿಂಟ್ಗಳನ್ನ ಗುರುತಿಸಿದ್ರು, ಆದ್ರೆ 13 ಪಾಯಿಂಟ್ಗಳಲ್ಲಿ ಅಂತ ಸಿಗಲಿಲ್ಲ. ನಿನ್ನೆ ಬೇರೆ ಸ್ಪಾಟ್ಗೆ ಹೋಗಿದ್ರು, ಅಲ್ಲಿ ಸಿಕ್ಕಿದೆ ಅನ್ನೋಂಥದ್ದು ಆ ಕಾರಣಕ್ಕೋಸ್ಕರ ಇತ್ತು. ಅಲ್ಲಲ್ಲ, ನಾವು ಸರ್ಕಾರ ಇಲ್ಲಿಂದ ಅದ್ರ ಬಗ್ಗೆ ಯಾವುದೇನೆ ಸೂಚನೆಗಳನ್ನ ಕೊಡಲ್ಲ. ಅಲ್ಲಿ ಸ್ಪಾಟ್ ಅಲ್ಲಿ SIT ಅವರು ಏನ್ ನಿರ್ಧಾರ ಮಾಡಬೇಕು, ಅವರು ಆ ವ್ಯಕ್ತಿ ಎಲ್ಲಿ ತೋರಿಸ್ತಾನೆ ಅಲ್ಲಿ ನೋಡ್ತಾರೆ. ಇಲ್ಲಪ್ಪ ಅವರು ತೋರಿಸೋದೆಲ್ಲ ಪ್ರಶ್ನೆ ಬರುತ್ತೆ ಅನ್ನೋದಾದ್ರೆ ಅವರು ತೀರ್ಮಾನ ತಗೊಳ್ತಾರೆ. ಇಲ್ಲಪ್ಪ, ನಾವ್ಯಾಕೆ ಈಗ ಆ ವ್ಯಕ್ತಿ ಯಾರಿದ್ದಾನೆ ಅವನು ಯಾವ ಜಾಗ ತೋರಿಸ್ತಾನೆ ಆ ಜಾಗನ. ಧರ್ಮಸ್ಥಳದ ಸದ್ಯ ನಡೀತಾ ಇರುವಂತಹ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ತಲೆಬುರುಡೆ ಕೇಸ್ನಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಈ ಕೇಸ್ನಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ, ಯಾವುದೇ ಪಾಯಿಂಟ್ ಗುರುತಿಸುವುದಕ್ಕೆ ಸೂಚನೆ ನೀಡಲ್ಲ. ನಿಗೂಢ ವ್ಯಕ್ತಿ ಹೇಳಿದ ಕಡೆ ಪಾಯಿಂಟ್ ಗುರುತಿಸುತ್ತಾರೆ. ಇದರಲ್ಲಿ ನಮ್ಮ ಮಧ್ಯಪ್ರವೇಶ ಏನೂ ಇಲ್ಲ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ನಾವ್ಯಾಕೆ ಈಗ ಆ ವ್ಯಕ್ತಿ ಯಾರಿದ್ದಾನೆ ಅವನು ಯಾವ ಜಾಗ ತೋರಿಸ್ತಾನೆ ಆ ಜಾಗನ ಹಗೀತಾರೆ. ಅಲ್ಲಿ ಏನ್ ಸಿಕ್ಕಿದ್ರೆ ಅದನ್ನ ತಗೊಂಡ್ ಬರ್ತಾರೆ. ಅಲ್ಲ, ಒಂದು ಲೆವೆಲ್ ವರೆಗೂ ನೋಡ್ತಾರೆ ಅವರನ್ನೇ. ಅಲ್ಲಿ ಅವರ ವಿವೇಚನೆಗೆ ಬಿಟ್ಟಿದೀವಿ ನಾವು. ಯಾರು SIT ಟೀಮ್ ಇದೆಯಲ್ಲ, ಆ SIT ಟೀಮಿನ ವಿವೇಚನೆಗೆ ಬಿಟ್ಟಿದ್ದೇವೆ. ಆ ತೀರ್ಮಾನ ಅವ್ರು ಮಾಡ್ಕೊಳ್ಬೇಕು. ಯಾಕಂದ್ರೆ 13 ಪಾಯಿಂಟ್ಗಳನ್ನ ಗುರುತಿಸಿದ್ರು, ಆದ್ರೆ 13 ಪಾಯಿಂಟ್ಗಳಲ್ಲಿ ಅಂತ ಸಿಗಲಿಲ್ಲ. ನಿನ್ನೆ ಬೇರೆ ಸ್ಪಾಟ್ಗೆ ಹೋಗಿದ್ರು, ಅಲ್ಲಿ ಸಿಕ್ಕಿದೆ ಅನ್ನೋಂಥದ್ದು ಆ ಕಾರಣಕ್ಕೋಸ್ಕರ ಇತ್ತು. ಅಲ್ಲಲ್ಲ, ನಾವು ಸರ್ಕಾರ ಇಲ್ಲಿಂದ ಅದ್ರ ಬಗ್ಗೆ ಯಾವುದೇನೆ ಸೂಚನೆಗಳನ್ನ ಕೊಡಲ್ಲ. ಅಲ್ಲಿ ಸ್ಪಾಟ್ ಅಲ್ಲಿ SIT ಅವರು ಏನ್ ನಿರ್ಧಾರ ಮಾಡಬೇಕು, ಅವರು ಆ ವ್ಯಕ್ತಿ ಎಲ್ಲಿ ತೋರಿಸ್ತಾನೆ ಅಲ್ಲಿ ನೋಡ್ತಾರೆ. ಇಲ್ಲಪ್ಪ, ಅವರು ತೋರಿಸೋದೆಲ್ಲ ಪ್ರಶ್ನೆ ಬರುತ್ತೆ ಅನ್ನೋದಾದ್ರೆ ಅವರು ತೀರ್ಮಾನ ತಗೊಳ್ತಾರೆ. ಇಲ್ಲಪ್ಪ, ನಾವ್ಯಾಕೆ ಈಗ ಆ ವ್ಯಕ್ತಿ ಯಾರಿದ್ದಾನೆ ಅವನು ಯಾವ ಜಾಗ ತೋರಿಸ್ತಾನೆ ಆ ಜಾಗನ. ಧರ್ಮಸ್ಥಳದ ಸದ್ಯ ನಡೀತಾ ಇರುವಂತಹ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ತಲೆಬುರುಡೆ ಕೇಸ್ನಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಈ ಕೇಸ್ನಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ, ಯಾವುದೇ ಪಾಯಿಂಟ್ ಗುರುತಿಸುವುದಕ್ಕೆ ಸೂಚನೆ ನೀಡಲ್ಲ. ನಿಗೂಢ ವ್ಯಕ್ತಿ ಹೇಳಿದ ಕಡೆ ಪಾಯಿಂಟ್ ಗುರುತಿಸುತ್ತಾರೆ. ಇದರಲ್ಲಿ ನಮ್ಮ ಮಧ್ಯಪ್ರವೇಶ ಏನೂ ಇಲ್ಲ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ನಾವ್ಯಾಕೆ ಈಗ ಆ ವ್ಯಕ್ತಿ ಯಾರಿದ್ದಾನೆ ಅವನು ಯಾವ ಜಾಗ ತೋರಿಸ್ತಾನೆ ಆ ಜಾಗನ ಹಗೀತಾರೆ. ಅಲ್ಲಿ ಏನ್ ಸಿಕ್ಕಿದ್ರೆ ಅದನ್ನ ತಗೊಂಡ್ ಬರ್ತಾರೆ. ಅಲ್ಲ, ಒಂದು ಲೆವೆಲ್ ವರೆಗೂ ನೋಡ್ತಾರೆ ಅವರನ್ನೇ. ಅಲ್ಲಿ ಅವರ ವಿವೇಚನೆಗೆ ಬಿಟ್ಟಿದೀವಿ ನಾವು. ಯಾರು SIT ಟೀಮ್ ಇದೆಯಲ್ಲ, ಆ SIT ಟೀಮಿನ ವಿವೇಚನೆಗೆ ಬಿಟ್ಟಿದ್ದೇವೆ. ಆ ತೀರ್ಮಾನ ಅವ್ರು ಮಾಡ್ಕೊಳ್ಬೇಕು. ಯಾಕಂದ್ರೆ 13 ಪಾಯಿಂಟ್ಗಳನ್ನ ಗುರುತಿಸಿದ್ರು, ಆದ್ರೆ 13 ಪಾಯಿಂಟ್ಗಳಲ್ಲಿ ಅಂತ ಸಿಗಲಿಲ್ಲ. ನಿನ್ನೆ ಬೇರೆ ಸ್ಪಾಟ್ಗೆ ಹೋಗಿದ್ರು, ಅಲ್ಲಿ ಸಿಕ್ಕಿದೆ ಅನ್ನೋಂಥದ್ದು ಆ ಕಾರಣಕ್ಕೋಸ್ಕರ ಇತ್ತು. ಅಲ್ಲಲ್ಲ, ನಾವು ಸರ್ಕಾರ ಇಲ್ಲಿಂದ ಅದ್ರ ಬಗ್ಗೆ ಯಾವುದೇನೆ ಸೂಚನೆಗಳನ್ನ ಕೊಡಲ್ಲ. ಅಲ್ಲಿ ಸ್ಪಾಟ್ ಅಲ್ಲಿ SIT ಅವರು ಏನ್ ನಿರ್ಧಾರ ಮಾಡಬೇಕು, ಅವರು ಆ ವ್ಯಕ್ತಿ ಎಲ್ಲಿ ತೋರಿಸ್ತಾನೆ ಅಲ್ಲಿ ನೋಡ್ತಾರೆ. ಇಲ್ಲಪ್ಪ, ಅವರು ತೋರಿಸೋದೆಲ್ಲ ಪ್ರಶ್ನೆ ಬರುತ್ತೆ ಅನ್ನೋದಾದ್ರೆ
ಅವರು ತೀರ್ಮಾನ ತಗೊಳ್ತಾರೆ. ಇಲ್ಲಪ್ಪ ನಾವ್ಯಾಕೆ ಈಗ ಆ ವ್ಯಕ್ತಿ ಯಾರಿದ್ದಾನೆ ಅವನು ಯಾವ ಜಾಗ ತೋರಿಸ್ತಾನೆ ಆ ಜಾಗನ. ಧರ್ಮಸ್ಥಳದ ಸದ್ಯ ನಡೀತಾ ಇರುವಂತಹ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ತಲೆಬುರುಡೆ ಕೇಸ್ನಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಈ ಕೇಸ್ನಲ್ಲಿ ಮಧ್ಯಪ್ರವೇಶ ಮಾಡುವುದಿಲ್ಲ, ಯಾವುದೇ ಪಾಯಿಂಟ್ ಗುರುತಿಸುವುದಕ್ಕೆ ಸೂಚನೆ ನೀಡಲ್ಲ. ನಿಗೂಢ ವ್ಯಕ್ತಿ ಹೇಳಿದ ಕಡೆ ಪಾಯಿಂಟ್ ಗುರುತಿಸುತ್ತಾರೆ. ಇದರಲ್ಲಿ ನಮ್ಮ ಮಧ್ಯಪ್ರವೇಶ ಏನೂ ಇಲ್ಲ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಇಲ್ಲಪ್ಪ ನಾವ್ಯಾಕೆ ಈಗ ಆ ವ್ಯಕ್ತಿ ಯಾರಿದ್ದಾನೆ ಅವನು ಯಾವ ಜಾಗ ತೋರಿಸ್ತಾನೆ ಆ ಜಾಗನ ಹಗೀತಾರೆ. ಅಲ್ಲಿ ಏನ್ ಸಿಕ್ಕಿದ್ರೆ ಅದನ್ನ ತಗೊಂಡ್ ಬರ್ತಾರೆ. ಅಲ್ಲ ಒಂದು ಲೆವೆಲ್ ವರೆಗೂ ನೋಡ್ತಾರೆ ಅವರು. ಅಲ್ಲಿ ಅವರ ವಿವೇಚನೆಗೆ ಬಿಟ್ಟಿದ್ದೀವಿ ನಾವು. ಯಾರು SIT ಟೀಮ್ ಇದೆಯಲ್ಲ ಆ SIT ಟೀಮಿನ ವಿವೇಚನೆಗೆ ಬಿಟ್ಟಿದ್ದೇವೆ. ಆ ತೀರ್ಮಾನ ಅವ್ರು ಮಾಡ್ಕೊಳ್ಬೇಕು. ಯಾಕಂದ್ರೆ 13 ಪಾಯಿಂಟ್ಗಳನ್ನ ಗುರುತಿಸಿದ್ರು, ಆದ್ರೆ 13 ಪಾಯಿಂಟ್ಗಳಲ್ಲಿ ಅಂತ ಸಿಗಲಿಲ್ಲ. ನಿನ್ನೆ ಬೇರೆ ಸ್ಪಾಟ್ಗೆ ಹೋಗಿದ್ರು, ಅಲ್ಲಿ ಸಿಕ್ಕಿದೆ ಅನ್ನೋಂಥದ್ದು ಆ ಕಾರಣಕ್ಕೋಸ್ಕರ ಇತ್ತು. ಅಲ್ಲಲ್ಲ, ನಾವು ಸರ್ಕಾರ ಇಲ್ಲಿಂದ ಅದ್ರ ಬಗ್ಗೆ ಯಾವುದೇನೆ ಸೂಚನೆಗಳನ್ನ ಕೊಡಲ್ಲ. ಅಲ್ಲಿ ಸ್ಪಾಟ್ ಅಲ್ಲಿ SIT ಅವರು ಏನ್ ನಿರ್ಧಾರ ಮಾಡಬೇಕು ಅವರು ಆ ವ್ಯಕ್ತಿ ಎಲ್ಲಿ ತೋರಿಸ್ತಾನೆ ಅಲ್ಲಿ ನೋಡ್ತಾರೆ. ಇಲ್ಲಪ್ಪ ಅವರು ತೋರಿಸೋದೆಲ್ಲ ಪ್ರಶ್ನೆ ಬರುತ್ತೆ ಅನ್ನೋದಾದ್ರೆ ಅವರು ತೀರ್ಮಾನ ತಗೊಳ್ತಾರೆ. ಇಲ್ಲಪ್ಪ ನಾವ್ಯಾಕೆ ಈಗ ಆ ವ್ಯಕ್ತಿ ಯಾರಿದ್ದಾನೆ ಅವನು ಯಾವ ಜಾಗ ತೋರಿಸ್ತಾನೆ ಆ ಜಾಗನ. ಧರ್ಮಸ್ಥಳದ ಸದ್ಯ ನಡೀತಾ ಇರುವಂತಹ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ತಲೆಬುರುಡೆ ಕೇಸ್ನಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಈ ಕೇಸ್ನಲ್ಲಿ ಮಧ್ಯಪ್ರವೇಶ ಮಾಡುವುದಿಲ್ಲ, ಯಾವುದೇ ಪಾಯಿಂಟ್ ಗುರುತಿಸುವುದಕ್ಕೆ ಸೂಚನೆ ನೀಡಲ್ಲ. ನಿಗೂಢ ವ್ಯಕ್ತಿ ಹೇಳಿದ ಕಡೆ ಪಾಯಿಂಟ್ ಗುರುತಿಸುತ್ತಾರೆ. ಇದರಲ್ಲಿ ನಮ್ಮ ಮಧ್ಯಪ್ರವೇಶ ಏನೂ ಇಲ್ಲ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಇಲ್ಲಪ್ಪ ನಾವ್ಯಾಕೆ ಈಗ ಆ ವ್ಯಕ್ತಿ ಯಾರಿದ್ದಾನೆ ಅವನು ಯಾವ ಜಾಗ ತೋರಿಸ್ತಾನೆ ಆ ಜಾಗನ ಹಗೀತಾರೆ. ಅಲ್ಲಿ ಏನ್ ಸಿಕ್ಕಿದ್ರೆ ಅದನ್ನ ತಗೊಂಡ್ ಬರ್ತಾರೆ. ಅಲ್ಲ ಒಂದು ಲೆವೆಲ್ ವರೆಗೂ ನೋಡ್ತಾರೆ ಅವರು. ಅಲ್ಲಿ ಅವರ ವಿವೇಚನೆಗೆ ಬಿಟ್ಟಿದ್ದೀವಿ ನಾವು. ಯಾರು SIT ಟೀಮ್ ಇದೆಯಲ್ಲ ಆ SIT ಟೀಮಿನ ವಿವೇಚನೆಗೆ ಬಿಟ್ಟಿದ್ದೇವೆ. ಆ ತೀರ್ಮಾನ ಅವ್ರು ಮಾಡ್ಕೊಳ್ಬೇಕು. ಯಾಕಂದ್ರೆ 13 ಪಾಯಿಂಟ್ಗಳನ್ನ ಗುರುತಿಸಿದ್ರು, ಆದ್ರೆ 13 ಪಾಯಿಂಟ್ಗಳಲ್ಲಿ ಅಂತ ಸಿಗಲಿಲ್ಲ. ನಿನ್ನೆ ಬೇರೆ ಸ್ಪಾಟ್ಗೆ ಹೋಗಿದ್ರು, ಅಲ್ಲಿ ಸಿಕ್ಕಿದೆ ಅನ್ನೋಂಥದ್ದು ಆ ಕಾರಣಕ್ಕೋಸ್ಕರ ಇತ್ತು. ಅಲ್ಲಲ್ಲ, ನಾವು ಸರ್ಕಾರ ಇಲ್ಲಿಂದ ಅದ್ರ ಬಗ್ಗೆ ಯಾವುದೇನೆ ಸೂಚನೆಗಳನ್ನ ಕೊಡಲ್ಲ. ಅಲ್ಲಿ ಸ್ಪಾಟ್ ಅಲ್ಲಿ SIT ಅವರು ಏನ್ ನಿರ್ಧಾರ ಮಾಡಬೇಕು ಅವರು ಆ ವ್ಯಕ್ತಿ ಎಲ್ಲಿ ತೋರಿಸ್ತಾನೆ ಅಲ್ಲಿ ನೋಡ್ತಾರೆ. ಇಲ್ಲಪ್ಪ ಅವರು ತೋರಿಸೋದೆಲ್ಲ ಪ್ರಶ್ನೆ ಬರುತ್ತೆ ಅನ್ನೋದಾದ್ರೆ ಅವರು ತೀರ್ಮಾನ ತಗೊಳ್ತಾರೆ. ಇಲ್ಲಪ್ಪ ನಾವ್ಯಾಕೆ ಈಗ ಆ ವ್ಯಕ್ತಿ ಯಾರಿದ್ದಾನೆ ಅವನು ಯಾವ ಜಾಗ ತೋರಿಸ್ತಾನೆ ಆ ಜಾಗನ.